ಒಂದು ದೇಶ ಇದ್ದಕ್ಕಿದ್ದ ಹಾಗೆ ಯುದ್ಧ ಪೀಡಿತ ದೇಶವಾದರೆ ಅಲ್ಲಿರುವಂತಹ ನಾಗರಿಕರು ಮಾತ್ರ ಅಲ್ಲ, ವಿದೇಶದಿಂದ ಬಂದಂತಹ ಜನ ಕೂಡ ಸಮಸ್ಯೆಗೆ ಸಿಕ್ಕಾಕೊಳ್ತಾರೆ. ಅದೇ ರೀತಿ ಇಸ್ರೇಲ್ಗೆ ಅಧ್ಯಯನಕ್ಕೆ ಹೋದಂತಹ ಕನ್ನಡಿಗರ ತಂಡ, ನಟರಾಜ್ ಗೌಡ ಸೇರಿದಂತೆ ಒಟ್ಟು 18 ಜನ ಕನ್ನಡಿಗರು ಅಲ್ಲಿಗೆ ಹೋಗಿದ್ರು ಅಧ್ಯಯನಕ್ಕೆ ಅಂತ. ಬಟ್ ಸಿಕ್ಕಾಕೊಂಡು ಬಹಳ ಪ್ರಾಬ್ಲಮ್ ಅನ್ನು ಫೇಸ್ ಮಾಡಿದ್ರು. ಇನ್ನೊಂದು ಕಡೆಗೆ ಈ ಸಂಘರ್ಷ ನಿಲ್ಲೋ ಮಾತಿಲ್ಲ, ಘೋರ ಹಂತಕ್ಕೆ ತಲುಪ್ತಾ ಇದೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಕಾಳಗ. ಇಸ್ರೇಲ್ನಿಂದ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಂಡಿದ್ದಾರೆ ಕನ್ನಡಿಗರ ತಂಡ ಅನ್ನೋದರ ಡೀಟೇಲ್ಸ್ ನಮಗೆ ಲಭ್ಯ ಆಗ್ತಾ ಇದೆ. ನಾವು ಕಳೆದ ಬುಲೆಟಿನಲ್ಲಿ ಅಷ್ಟೇ ಹೇಳಿದ್ವಿ, 18 ಜನ ಕನ್ನಡಿಗರು ಬಂಕರ್ಗೆ ತೆರಳುವಂತಹ ಸಂದರ್ಭದಲ್ಲಿ ಒಂದು ವಿಡಿಯೋವನ್ನು ಹಂಚ್ಕೊಂಡಿದ್ವಿ, ಎಲ್ರಿಗೂ ಕೂಡ ತೋರಿಸಿದ್ವಿ ಯಾವ ರೀತಿ ಪರಿಸ್ಥಿತಿ ಇತ್ತು ಅಲ್ಲಿ ಅಂತ. ಈಗ ಬೇರೊಂದು ದೇಶಕ್ಕೆ ಕನ್ನಡಿಗರು ಶಿಫ್ಟ್ ಆಗಿದ್ದಾರೆ ಅನ್ನುವಂತಹ ನಿರಾಳರಾಗೋ ಸುದ್ದಿ ಸಿಗ್ತಾ ಇದೆ. ನಾಳೆ ಬೆಂಗಳೂರಿಗೆ ಕನ್ನಡಿಗರ ತಂಡ, ಈ 18 ಜನ ಏನಿದ್ರು ಅವರು ಮರಳುತ್ತಾರಂತೆ. ಸೊ ಡೇಂಜರ್ ಝೋನ್ನಿಂದ ಪಾರಾಗಿದ್ದಾರೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಬಿಗ್ಗೆಸ್ಟ್ ಅಪ್ಡೇಟ್. ಘೋರ ಹಂತಕ್ಕೆ ಹೋಗ್ತಾ ಇರುವಂತಹ ಇಸ್ರೇಲ್ ಇರಾನ್ನ ನಡುವಿನ ಕಾಳಗದಲ್ಲಿ ಇವರು ಸಿಕ್ಕಾಕೊಂಡು ಅತಂತ್ರ ಸ್ಥಿತಿಯಲ್ಲಿದ್ದರು. ಫೈನಲಿ ಅವರನ್ನು ಸುರಕ್ಷಿತ ತಾಣಗಳಿಗೆ ರೆಸ್ಕ್ಯೂ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ. ಸೊ ಸುರಕ್ಷಿತಗೊಂಡಂತಹ ಕನ್ನಡಿಗರ ತಂಡದ ಒಬ್ಬೊಬ್ಬರನ್ನೇ ನೀವು ಗಮನಿಸ್ತಾ ಇದ್ದೀರಾ. ಇವರಿಷ್ಟೂ ಜನ ಕೂಡ ಪಾಪ ಆತಂಕದಲ್ಲಿದ್ದರು, ಹೆಂಗೆ ಇವ್ರನ್ನ ಎವ್ಯಾಕ್ಯೂಷನ್ ಮಾಡುತ್ತೆ ಭಾರತ ಅನ್ನುವಂತಹ ಒಂದು ಕುತೂಹಲ ಇತ್ತು. ಫೈನಲಿ ಅಷ್ಟೂ ಜನ ಕೂಡ ಈಗ ಸೇಫ್ ಝೋನಿಗೆ ಬಂದಿದ್ದಾರೆ, ಬೇರೆ ದೇಶಕ್ಕೆ ಬಂದಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಅಲ್ಲಿಂದ ಇಲ್ಲಿಗೆ ಪ್ರಯಾಣ ಮಾಡೋದಕ್ಕೆ ಒಂದಿನ ಟೈಮ್ ಬೇಕಾಗತ್ತಂತೆ. ಸೊ ನಾಳೆ ಬೆಂಗಳೂರಿಗೆ ಬರೋ ಸಾಧ್ಯತೆ ಇದೆ. ಆತ್ಮೀಯ ಸಹೃದಯ ಕನ್ನಡಿಗರೇ, ಮೊದಲನೇದಾಗಿ ನಾವೆಲ್ಲ ಕನ್ನಡಿಗರು ಸುರಕ್ಷಿತವಾಗಿದ್ದೀವಿ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಮೋದಿಜಿಯವರ ನೇತೃತ್ವದಿಂದಾಗಿ ಭಾರತೀಯರು ಇಲ್ಲಿ ಸುರಕ್ಷಿತರಾಗಿದ್ದಾರೆ ಮತ್ತು ಈ ಒಂದು ಕಾರ್ಯಾಚರಣೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದು ನಮ್ಮೆಲ್ಲರನ್ನು ಸುರಕ್ಷಿತ ಸ್ಥಳಕ್ಕೆ ಸೇರಿಸಲು ರವಾನಿಸಲು ಸಹಕರಿಸಿದ ಕೇಂದ್ರ ವಿದೇಶಾಂಗ ಸಚಿವರಾದ ಜೈಶಂಕರ್ ಜಿಯವರಾಗಿರ್ಬೋದು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರನೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮೊಂದಿಗಿದ್ದು ನಮಗೆ ಆತ್ಮಸ್ಥೈರ್ಯ ನೀಡಿ ಇವತ್ತು ಎಲ್ಲ ಕನ್ನಡಿಗರು ಸುರಕ್ಷಿತವಾಗಿದ್ದೀರಿ. ಆದಷ್ಟು ಬೇಗ ಒಂದು ದಿನದಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿ ಕರ್ನಾಟಕಕ್ಕೆ ಬರ್ತೀವಿ ಮತ್ತು ಇಲ್ಲಿ ಯಾರೂ ಬಂಕರ್ಗಳಲ್ಲಿಲ್ಲ. ನಾವೆಲ್ಲರೂ ಸುರಕ್ಷಿತವಾಗಿದ್ದೀವಿ. ನಾವೆಲ್ಲರೂ ಕೇಂದ್ರ ಸರ್ಕಾರದ ನೇತೃತ್ವ ವಹಿಸಿರುವ ಮೋದಿಜಿಯವರಿಗೂ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಮತ್ತು ಕೋಟ್ಯಾಂತರ ಕನ್ನಡಿಗರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ, ನಾನು ಕಾವೇರಿ ಕೇದಾರ್ನಾಥ್. ಬಿಪ್ಯಾಕಿಂದ ಒಂದು ಅಧ್ಯಯನ ಒಂದು ಪ್ರವಾಸ ಅಂತ ಹೇಳಿ ನಾವು ಇಲ್ಲಿ ಜೂನ್ 7ನೇ ತಾರೀಕು ಬಂದ್ವಿ. ಬಂದಾಗಲಿಂದ ಇದುವರೆಗೂ ನಮಗೆ ಇಲ್ಲಿ ಯಾವ ತೊಂದರೆನೂ ಆಗಿಲ್ಲ. ಡೇ 1ನಿಂದ ನಮಗೆ ಇಸ್ರೇಲಿಯನ್ ಸೌತ್ ಇಂಡಿಯಾ ಇಸ್ರೇಲ್ ಕಾನ್ಸುಲೇಟ್ ಜನರಲ್ ಆದ ಆರ್ಲಿ ಅವರು ಯಾವಾಗಲೂ ನಮ್ಮ ಜೊತೆನೇ ಇದ್ದರು. ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ಈ ಒಂದು ಸಿಚುವೇಶನ್ ಕ್ರಿಯೇಟ್ ಆದಮೇಲೆ ನಮ್ಮ ಜೊತೆಗೆ ಇದ್ದು ಇಂಡಿಯನ್ ಎಂಬಾಸಿ ಮತ್ತು ಇಸ್ರೇಲಿಯನ್ ಕಾನ್ಸುಲೇಟ್ ಇಬ್ಬರೂ ನಮ್ಮ ಸುರಕ್ಷತೆಗೆ ಅಷ್ಟು ಕಾಳಜಿ ವಹಿಸಿ ನಮ್ಮನ್ನು ಯಾವ ರೀತಿಯಲ್ಲಿ ನಾವೊಂದು ಸ್ಟೇಟ್ ಗೆಸ್ಟ್ ಆಗಿ ನಾವಿಲ್ಲಿ ಬಂದಿದ್ದೀವಿ. ನಾವಿಲ್ಲಿ ಹೋಸ್ಟೇಜಸ್ ಆಗಿ ಖಂಡಿತ ಇಲ್ಲ. ಆದರೆ ಏನು ಅಂದ್ರೆ ಇಲ್ಲಿ ಸಿಲುಕಾಕೊಂಡಿದ್ದೀವಿ ಅನ್ನೋ ಒಂದು ಸುದ್ದಿ ಎಲ್ಲ ಕಡೆ ಬರ್ತಾ ಇದೆ ಅಂತ ಗೊತ್ತಾಯಿತು. ಆದರೆ ನಾವಿಲ್ಲೆಲ್ಲ ಸಿಕ್ಕಾಕೊಂಡಿಲ್ಲ, ಆರಾಮಾಗಿ ಓಡಾಡ್ತಾ ಇದೀವಿ. ಬೀಚ್ ಸೈಡ್ ಎಂಜಾಯ್ ಮಾಡ್ತಾ ಇದೀವಿ, ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡ್ತಾ ಇದೀವಿ, ಸ್ವಿಮ್ಮಿಂಗ್ ಮಾಡ್ತಾ ಇದೀವಿ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್. ಈ ಹಿಂದೆ ಕೂಡ ನಾವು ನೋಡಿದ್ವಿ, ಯುದ್ಧ ಪೀಡಿತ ರಾಷ್ಟ್ರಗಳಲ್ಲಿ ಸಿಕ್ಕಾಕೊಂಡಾಗ ಈ ಆಪರೇಷನ್ ಅಜಯ್ ಮೂಲಕ ಜನರನ್ನು ಸುರಕ್ಷಿತವಾಗಿ ಭಾರತ ಸರ್ಕಾರ ಕರ್ಕೊಂಡು ಬಂದಿತ್ತು. ಸೊ ಇವ್ರನ್ನೂ ಕೂಡ ಸುರಕ್ಷಿತ ಮಾಡೋ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ. ಸದ್ಯಕ್ಕೆ ಯಾವ ದೇಶದಲ್ಲಿದ್ದಾರೆ, ಎಷ್ಟೊತ್ತಿಗೆ ಇವ್ರದ್ದು ಫ್ಲೈಟ್ ಇದೆ, ಯಾವಾಗ ತಾಯ್ನಾಡನ್ನು ರೀಚ್ ಆಗ್ಬೋದು ಅಂತ ಅಧಿಕೃತವಾಗಿ ಫ್ಲೈಟ್ ಕೂಡ ನಿಗದಿಯಾಗಿಲ್ಲ. ಯಾವಾಗ ರೀಚ್ ಆಗ್ತಿರೋದ್ರ ಬಗ್ಗೆ ಅಧಿಕೃತವಾಗಿ ಇನ್ನು ಕೂಡ ಗೊತ್ತಾಗಿಲ್ಲ. ಆದರೆ ಪಕ್ಕದ ರಾಷ್ಟ್ರಕ್ಕೆ ಅವ್ರನ್ನ ವರ್ಗಾಯಿಸಿದ್ದಾರೆ ಅನ್ನುವಂಥದ್ದು. ಆದರೆ ಸ್ಥಳವನ್ನು ಗೌಪ್ಯವಾಗಿ ಇಡಲಾಗಿದೆ ಅನ್ನುವಂಥದ್ದು. ಯಾಕಂದರೆ ಒಂದು ವಿದೇಶಾಂಗ ನೀತಿಯ ಕೆಲವು
ಒಂದು ಸಂಬಂಧಗಳ ಆಧಾರದ ಮೇಲಾಗಿ ನಡೆದಿರುವಂಥ ಮಾತುಕತೆ ಅನ್ನುವಂಥದ್ದು, ಅಂದರೆ ಅಕ್ಕಪಕ್ಕದ ರಾಷ್ಟ್ರಗಳೊಂದಿಗೆ ಇರುವಂಥ ಸೌಹಾರ್ದತೆಯ ಆಧಾರದ ಮೇಲೆ ನಡೆದಿರುವಂಥ ಮಾತುಕತೆ ಭಾರತದ ವಿದೇಶಾಂಗ ಇಲಾಖೆಯ ಜೊತೆಗೆ ಅನ್ನುವಂಥದ್ದು. ಹಾಗಾಗಿ ಸ್ಥಳವನ್ನು ಕೂಡ ಅಥವಾ ಇಲ್ಲಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಡ, ಅವ್ರನ್ನ ಏರ್ಲಿಫ್ಟ್ಗೆ ವ್ಯವಸ್ಥೆ ಆದ ನಂತರದಲ್ಲಿ ಅಧಿಕೃತವಾಗಿ ತಿಳಿಸ್ತೀವಿ ಅನ್ನೋ ಮಾಹಿತಿ ಕೂಡ ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಇಸ್ರೇಲ್ನಲ್ಲಿ ಅಧಿಕೃತವಾಗಿ ಇದ್ರು ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇತ್ತು. ಆದರೆ ಒಂದು ಸಣ್ಣ ಸಮಯಾವಕಾಶದಲ್ಲಿ ಅವ್ರನ್ನಿಂದ ಶಿಫ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಈಗ ಬರ್ತಾ ಇರುವಂಥದ್ದು. ಹಾಗಾಗಿ ಕನ್ನಡಿಗರು ಸುಮಾರು 18 ಜನ ಒಳಗೊಂಡಂತೆ ಬೇರೆ ಭಾರತೀಯರನ್ನು ಒಳಗೊಂಡಂತೆ ಒಂದು ತಂಡವಾಗಿ ಕರೆತರುವಂಥ ಪ್ರಯತ್ನಕ್ಕೆ ಭಾರತೀಯ ವಿದೇಶಾಂಗ ಇಲಾಖೆ ಕೂಡ ಮುಂದಾಗಿದೆ ಅನ್ನುವಂಥ ಮಾಹಿತಿ ಬರ್ತದೆ. ಹಾಗಾಗಿ ಅಲ್ಲಿನ ಎಂಬೆಸಿ ಮೂಲಕವಾಗಿ ಸುರಕ್ಷಿತವಾದ ಸ್ಥಳಕ್ಕೆ ಶಿಫ್ಟ್ ಮಾಡಲೇ ಅನ್ನುವಂಥ ಅಷ್ಟೇ ಮಾಹಿತಿ ಕೂಡ ಈಗ ಬರ್ತಾ ಇರುವಂಥದ್ದು ಕೂಡ ಮಮತಾ.